ರಾಜಕೀಯದ ಸುದ್ದಿಗೆ ಹಾಸ್ಯದ ಡಿಚ್ಚಿ ಕೊಡೋ ಕಾರ್ಯಕ್ರಮ ಗಿಲಿಗಿಲಿ ಪೊಲಿಟಿಕ್ಸ್ಗೆ ಸ್ವಾಗತ ಸುಸ್ವಾಗತ. ಸೊ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬರುವಂತ ಗೆಸ್ಟ್. ಸೊ ಲೆಟ್ಸ್ ವೆಲ್ಕಮ್ ಹೌದು ಹುಲಿಯ ರಾಮಯ್ಯ ಸರ್. ಹೊಡಿಮಗ ಬಿಡ ಉನ್ನ ಹೊಡಿಯಲೇ ಒಡತಿ ನೋಡು ಕಪಾಲ್ಕೆ. ಬಡಿ ಮಗ ಇದು ಯಾವುದು? ವಿ ಆರ್ ನಾಟ್ ಎಂಟರ್ಟೈನ್, ಓನ್ಲಿ ಕೊಡುಮಗ. ಹೊಟ್ಟೆ ತುಂಬ ಅನ್ನ ಕೊಡುಮಗ, ಕೈ ತುಂಬ ದುಡ್ಡು ಕೊಡುಮಗ. ಈ ಒಡೆಯೋದು ಬಡಿಯೋದು ದೊಣ್ಣೆ ಹಿಡ್ಕೊಂಡು ಹೋಗೋದು ಇದು ನಮ್ಮ ಸಂಸ್ಕೃತಿ ಅಲ್ಲ. ಹೌದೌದು, ಗೊತ್ತು ನಿಮ್ಮ ಬಗ್ಗೆ ನನಗೆ ತುಂಬ ಗೊತ್ತು. ಯಾಕೆ ಹೇಳಿ, ನಾನೊಬ್ಬ ನಿಮ್ಮ ದೊಡ್ಡ ಅಭಿಮಾನಿ. ಆದ್ರೆ ಇವತ್ತು ಬೇಜಾರೇನಂದ್ರೆ ಏನು, ನಿಮ್ಮನ್ನು ತುಂಬಾ ಮಿಸ್ ಮಾಡ್ಕೋತಿದ್ದೀನಿ. ಏಯ್ ಇಲ್ಲೇ ನಿಂತಿಲ್ವೇನಯ್ಯ? ಕುರ್ಚಿ ನಿಮ್ದು, ಕುರ್ಚಿ ಚಾರು ನೀವು ಅಳ್ತಿದ್ದೀರ ಸರ್. ಏಯ್ ಕಣ್ಣು ಕಷ ಬಿದ್ದಿತ್ತಿರು ಇಲ್ಲಿ. ಕಷ ಬಿದ್ದಿದ್ದ? ಅಳ್ಬೇಡ. ಏಯ್ ನಿನ್ ಫೀಲಿಂಗು ನನಗೆ ಅರ್ಥ ಆಗ್ತದೆ. ಕುರ್ಚಿ ಆಲ್ರೆಡಿ ಇಟ್ ಹ್ಯಾಸ್ ಗಾನ್. ಸೊ ಐ ಆಮ್ ಫರ್ಗೆಟಿಂಗ್ ದಟ್ ಇಶ್ಯೂಸ್. ನಾನು ನಿಮ್ಮ ಕುರ್ಚಿ ಬಗ್ಗೆ ಟೆನ್ಷನ್ ಮಾಡ್ತಿಲ್ಲ. ಮತ್ತೆ ನನ್ನ ಮನೇಲಿ ಕೂತ್ಕೊಳ್ಳಿಕ್ಕೆ ಒಂದೊಂದು ಕುರ್ಚಿ ಇಲ್ಲ, ಅದನ್ನ ಟೆನ್ಷನ್ ಮಾಡಿ ಹೇಳ್ತೀನಿ. ನೋಡು ಕಪಲ್ಕೆ, ನಿಮ್ಮ ಮನೆಯವ್ರಿಗೆ 2,000 ಬರ್ತಿಲ್ಲ. ಎಲ್ಲಿ ಬರ್ತಿದೆ ಸರ್? 6 ತಿಂಗಳಾಯ್ತು, ಏನಿಲ್ಲ, ಫುಲ್ ಡ್ರೈ. ನಾವು ಹೇಳಿದ್ದೀವಿ, ನಾವು 2,000 ರೂಪಾಯಿನೂ ಮುಂದುವರಿಸ್ತೀವಿ, ಕರೆಂಟ್ನು ಮುಂದುವರಿಸ್ತೀವಿ, ಅಕ್ಕಿ ಕೊಡೋದು ಮುಂದುವರಿಸ್ತೀವಿ ಅಂತ. ಸುಮ್ಮನೆ ನೀವು ಅದೇ ಮುಂದುವರ್ಸೋದಾಯ್ತು. ಕೊಡ್ತಿರೋ ಭಾಗ್ಯಕ್ಕೆ ಈಗ 108 ರೂಲ್ಸ್ ರೆಗ್ಯುಲೇಷನ್ ತೆಗಿತಿದ್ರ. ಮೊದ್ಲು ಎಲ್ಲಿತ್ತು ಸರ್? ಈಗ ಗೊತ್ತು ನಿಮ್ದೆಲ್ಲ ಇದೇ ಹಣೆ ಬರ. 2 ವರ್ಷ ಚೆನ್ನಾಗಿರ್ತದೆ, 3ನೇ ವರ್ಷದಿಂದ ನಿಮ್ಗೆ ಸ್ಟಾರ್ಟ್ ಆಗ್ತದೆ. 3ನೇ ವರ್ಷ ಇಲ್ಲ, ಏನೂ ಇಲ್ಲ. ನಾನಿರೋ ತನಕ ಚೆನ್ನಾಗಿತ್ತೇನಪ್ಪ. 2,000 ರೂಪಾಯಿಲಿ ಮನೆಗೆ ಫ್ರಿಡ್ಜು, ವಾಷಿಂಗ್ ಮಿಷಿನು, ಲೈಬ್ರರಿ, ಶೌಚಾಲಯ, ಇನ್ಸ್ಟಾಲ್ಮೆಂಟಲ್ಲಿ ಐಫೋನು ಎಲ್ಲವನ್ನ ತಗೊಂಡಿದ್ರು ಗೊತ್ತಲ್ಲ. ಈಗ ಮುಖ್ಯಮಂತ್ರಿಗಳ ಬದಲಾವಣೆ ಆಗಿರೋದ್ರಿಂದ ತುಸು ಸಮಯ ತಗೊಳ್ತದೆ. ಆದ್ರೂ ಎಂಥದ್ದು ಹೇಳಿ ಸರ್, ಕೊಡ್ತಿರೋ 5 ಭಾಗ್ಯಕ್ಕೆ 50 ಕಂಡೀಷನ್ ಆಗ್ತಿದ್ದೀರಲ್ಲ ಸರ್, ತಪ್ಪಲ್ವಾ ಸರ್ ಇದು? ನಾವು ಫಸ್ಟು ಮಾಡಿಬಿಟ್ವಿ. ಆಮೇಲೆ ಒಂದು ತಂಡವನ್ನು ರಚನೆ ಮಾಡಿ ಸತ್ಯಾಸತ್ಯತೆ ಎತ್ಕೊಂಡಾಗ ಸುಮಾರು ಕೋಟಿ ರೂಪಾಯಿಗಳು ಅದು ನೀರಿನಲ್ಲಿ ಕೊಚ್ಕೊಂಡು ಹೋಗ್ತಾ ಇದೆ, ಅಪವ್ಯಯ ಆಗ್ತಾ ಇದೆ ಅಂಥೇಳಿ ದುರ್ಬಲರಾಗಿರೋರು, ಅಗತ್ಯತೆಗೆ ಬೇಕಾಗಿರೋರು ಅವ್ರನ್ನ ಗುರ್ತಿಸಿ ಅವ್ರಿಗೆ 2,000 ರೂಪಾಯಿ ಕೊಡಿ, ಫ್ರೀ ಬಸ್ ಕೊಡಿ, ಫ್ರೀ ಕರೆಂಟ್ ಕೊಡಿ ಅಂತ ಒಂದು ಸಮಿತಿ ರಚನೆ ಮಾಡ್ಕೊಂಡು ಮಾಡ್ತಾ ಇದ್ದಾರೆ. 3 ವರ್ಷ ಕೊಟ್ಟಿರಲ್ಲ ಸರ್ ನೀವು, ಎಷ್ಟು ಕೋಟಿ ಖರ್ಚಾಯ್ತು ಸರ್? ಈ ಬಾಯಿಲಿ ಸುಮಾರು 1,000 ಕೋಟಿ ರೂಪಾಯಿನಷ್ಟು ಖರ್ಚಾಯಿತು. ಸುಮಾರು 1,000 ಕೋಟಿ ರೂಪಾಯಿ ಖರ್ಚಾಯ್ತು ಅಂತಿರಲ್ಲ, ಈಗ ಬುದ್ಧಿ ಬಂತ ಸರ್ ಅಷ್ಟು 1,000 ಕೋಟಿ ಖರ್ಚಾಯ್ತು ಅಂತ ನಿಮಗೆ? ನೋಡಪ್ಪ, ಈಗ ಸರ್ಕಾರಕ್ಕೆ ಆರ್ಥಿಕ ಮುಗ್ಗಟ್ಟಿದೆ. ನನಗೆ ಗೊತ್ತಿತ್ತು ಈಗ ನಿಮ್ಮ ಸರ್ಕಾರದ ಭೋಗದಲ್ಲಿ ದುಡ್ಡಿಲ್ಲ ಅಂತ, ಗೊತ್ತುಂಟು ನನಗೆ. ನಿನಗೇನು ಗೊತ್ತಿದ್ದು ನಿನ್ನ ತಲೆ? ನೋಡಪ್ಪ, ಸರ್ಕಾರದಲ್ಲಿ ಬೊಕ್ಕಸ ಖಾಲಿಯಾಗಿಲ್ಲ, ಆರ್ಥಿಕ ಮುಗ್ಗಟ್ಟಿರೋದ್ರಿಂದ ಇನ್ನು ನಮಗೆ ಉಳಿದಿರ್ತಕ್ಕಂಥ 2 ವರ್ಷದಲ್ಲಿ ಎಲ್ಲ ಕ್ಷೇತ್ರಗಳಿಗೆ ಅನುದಾನ ಕೊಡಬೇಕು. ಅಂದ್ರೆ ನಿಮ್ಗೂ ಗೊತ್ತಿದೆ, ನಿಮ್ಗೆ ಬರೀ ಇನ್ನು 2 ವರ್ಷ, ಆಮೇಲೆ ನೀವು ಇಲ್ಲ ಅಂತ ನಿಮ್ಗೂ ಗೊತ್ತಾಗಿದೆ. ಒಡತಿ ನೋಡು ಕಪಾಲ್ಕೆ, ಇನ್ನು 2 ವರ್ಷಗಳ ಕಾಲ ಸಂಪೂರ್ಣ ಬರಪೂರ ಬರೀ ಅಭಿವೃದ್ಧಿ ಮಂತ್ರ. ಆದ್ರಿಂದ ಎಲ್ಲ ಅನುದಾನಗಳನ್ನ ಕೊಟ್ಟು ರಾಜ್ಯವನ್ನು ಸುಭಿಕ್ಷವಾಗಿ ಮಾಡಬೇಕು ಅನ್ನೋ ಉದ್ದೇಶದಿಂದ ಇನ್ನು ಮುಂದೆ ಬರೀ ಅನುದಾನವೋ ಅನುದಾನ. ಆದ್ರೂ ಈಗಿನ CM ಬಿಟ್ಟು ನಾವು ನಿಮ್ಮನ್ನ ಯಾಕೆ ಶೋಗೆ ಕರೆಸಿರೋದು ಗೊತ್ತಾ ಸರ್? ನನಗೆ ಅಧಿಕಾರ ಇರಲಿ ಬಿಡ್ಲಿ, ನಾನು ಇವತ್ತಿಗೂ ವಿಧಾನಸಭೆಗೆ ಬರಲೇಬೇಕು. ಚಾ ಕುಡಿಲಿಕ್ಕೆ? ನಾನು ಚಾ ಕುಡಿಯಲಿಕ್ಕಲ್ಲ, ನಾನು ಕೂಡ ನಾನು ಸದಸ್ಯತ್ವ ಇಲ್ಲವನಯ್ಯ. ಆಸ್ ಎ ಶಾಸಕ, ಆಸ್ ಎ ಮಾಜಿ ಮುಖ್ಯಮಂತ್ರಿ, ಆಸ್ ಎ ಮಾಜಿ ಸಚಿವ, ಅತಿ ಹೆಚ್ಚು ಹಣಕಾಸು ಬಜೆಟ್ ಅನ್ನ ಓದಿರ್ತಕ್ಕಂಥ, ಇವತ್ತಿಗೂ ಕೂಡ ಮುಖ್ಯಮಂತ್ರಿ ಹ್ಯಾಂಗ್ ಓವರ್ ನಲ್ಲಿ ಇರ್ತಕ್ಕಂಥ ನಾನು
ಪೂರಾ ಜನಪ್ರಿಯತೆ ಹೊಂದಿದ್ದೇನೆ. ನನ್ನ ನೋಡಿದ್ರೆ ನೀನಷ್ಟೇ ಅಲ್ಲಪ್ಪ, ಎಲ್ಲರೂ ಅಷ್ಟೇ. ನನ್ನ ನೋಡಿದ ತಕ್ಷಣ ಮುಖ್ಯಮಂತ್ರಿಗಳು ಬಂದ್ರು ಅಂತಾರೆ. ಹಾಗೆ ಮಾಜಿ ಅನ್ನೋ ಪದಕ್ಕೆ ಹೊರತಾಗಿ ಇನ್ನೂ ನಾನು ಮುಖ್ಯಮಂತ್ರಿ ಅನ್ನೋ ಹ್ಯಾಂಗ್ ಓವರ್ ಅಲ್ಲಿ ಜನ ನೋಡ್ತಾ ಇರೋದ್ರಿಂದಾನೇ ನೀವು ಇಲ್ಲಿಗೆ ಕರ್ಸಿದಿರಿ. ಸರ್ ಅದೇ ಹ್ಯಾಂಗ್ ಅವರಲ್ಲಿ ಮೊನ್ನೆ 50 ಪಂಚೆ ತಗೊಂಡ್ರಂತೆ, ಹೌದಾ? ಏಯ್ ಒಡತಿ ನೋಡು ಕಪಾಲ್ಕೆ. ಬಿಡಿ ಸರ್, ಮುಖ್ಯಮಂತ್ರಿ ಕೈಯಲ್ಲಿ ಓಡಿಸ್ಕೊಂಡೆ ಒಂದು ಎಮ್ಮೆ ನನಗಿರುತ್ತೆ. ಏಯ್ ನೋಡಪ್ಪ, ನಾನು ತಗೊಂಡಿರೋದು 50 ಪಂಚೆ. ಯಾಕೆ 50 ಪಂಚೆ ತಗೋಬಾರ್ದ? ಅಲ್ಲ, ಮನೇಲಿ ಕೂತ್ಕೊಳ್ಳೋರಿಗೆ 50 ಪಂಚೆ ಯಾಕೆ? ಏಯ್ ಒಡತಿ ನೋಡು ಕಪಾಲ್ಕೆ, ನಾನು ಸಕ್ರಿಯವಾಗಿ ಓಡಾಟ ಮಾಡ್ತಾ ಇರ್ತೀನಿ. ಆದ್ರಿಂದ ನನಗೆ ಪಂಚೆಗಳು ಬೇಕೇ ಬೇಕು. ನಿಮ್ಮ ನೋಡೋಗೊಂದು ತಕ್ಕನಾಗೊಂದು ನೆನಪಾಯ್ತು. ನಿಮ್ಮದು ಈಗ ಪ್ರೆಸೆಂಟ್ CM ರಿಲೇಶನ್ಶಿಪ್ ಹೇಗಿದೆ ಸರ್? ಬೊಂಬಟ್ಟಾಗಿದೆ. ಮೊನ್ನೆ ಅವರೇ ಬಂದು ನನಗೆ ಹೂ ಹಣ್ಣು ಫಲ ತಾಂಬೂಲ ಕೊಟ್ಟೋದ್ರಲ್ಲ. ಹೌದೌದೌದೌದೌದು. ನೀವು ತುಂಬಾ ಫ್ರೆಂಡ್ಸ್ ಸರ್. ನೀವು ತುಂಬಾ ಮೀಟಿಂಗ್ ಎಲ್ಲ ಮಾಡ್ತೀರಾ ಸರ್? ಈಗ ಯಾರೇ ಅಲ್ಲಪ್ಪ, ಅಷ್ಟು ವರ್ಷಗಳಿಂದ ಜೊತೆ ಇದ್ದೀವಿ. ಮುಖ್ಯಮಂತ್ರಿ ಸ್ಥಾನವನ್ನು ತ್ಯಜಿಸಿ ಅವರು ಕೊಟ್ಟಿದ್ದೀವಿ. ಈಗ ನೀವು ಫ್ರೆಂಡ್ಸಾ ನಿನಗೆ ಬುದ್ಧಿ ನಂದಲ್ಲ ಸರ್. ಅಂದ್ರೆ ಜನ ಪಾಪ ಕೇಳ್ತಾರೆ, ಏನೋ ನಿಮ್ಮಿಬ್ಬರ ಮಧ್ಯೆ ಮಚ್ಚಿ ಇದೆ ಅಂತೆ. ಆ ಮಚ್ಚಿ ಏನಾದ್ರು ಇದೆಯಾ? ಜನ ಹೇಳ್ತಾರೆ ಈ ಕೈ ಪಕ್ಷದವ್ರದ್ದು ಏನ್ ಗೊತ್ತಾ, ಬರೀ ಕಿತ್ತಾಡ್ಸೋದು. ಕೈ ಪಕ್ಷ ನಿಮ್ದೆ ಅಲ್ವಾ ಸರ್? ಹಂಗ ಹೇಳದ್ನ. ಹಾಗಾದ್ರೆ ನಮ್ದ ಕೈ ಪಕ್ಷ ಅಲ್ಲ, ಅದು ಟಂಗ್ ಟ್ವಿಸ್ಟಿಂಗ್ ಆಗೋಯ್ತು. ಈ ಹೂ ಪಕ್ಷದ ತೆನೆ ಪಕ್ಷದವ್ರು ಏನ್ ಗೊತ್ತಾ, ಇವ್ರೊಂದ್ ಬಣ ಅವ್ರೊಂದ್ ಬಣ. ಈಗ ಮುಖ್ಯಮಂತ್ರಿ ಆಗಿದ್ರು ಕೂಡ ಒಳಗಡೆ ಮಸ್ಲತ್ ನಡೀತಾ ಇದೆ. ಮುಖ್ಯಮಂತ್ರಿ ಸ್ಥಾನದಿಂದ ಬೇಗ ಇಳಿಸ್ಬಿಡ್ತಾರೆ. ಇವರಿಂದ ಕಿತ್ತು ಆ ಬೆಳಗಾಂನ ಜಾರ್ಖಂಡ್ ಬರೋ ಒಳೆ ಅವ್ರಿಗೆ ಕೊಡಿಸ್ಬಿಡ್ತಾರೆ. ಅದೇ ಕೇಳಕ್ ಬಂದೆ. ಈ ಜಾರ್ಖಂಡ್ ಬರೋರು ಬಂಡರ ಜೊತೆ ಸೇರ್ಕೊಂಡ ಮೇಲೆ ನಿಮ್ ಕುರ್ಚಿ ಹೋಗಿರೋದಂತೆ. ಮೊನ್ನೆ ಸ್ಟೇಜಲ್ಲಿ ಜೊತೆಗಿದ್ರಿ, ಮಾತಾಡ್ಸಿಲ್ಲ ಯಾಕೆ? ಹೊಡತಿ ನೋಡು ಕಪಾಲ್ಕೆ. ಅವ್ರ ಪಾಡಿಗೆ ಅವ್ರು ಕೂತಿದ್ರು, ನನ್ನ ಪಾಡಿಗೆ ನಾನು ಕೂತಿದ್ದೆ. ಪಾಪ ನಮ್ದೇನೀಗ ರಾಜ್ಯದ ತಲೆಬಿಸಿ ಇಲ್ಲ. ಹೌದು. ಈಗ ರಾಜ್ಯದ ಎಲ್ಲಾ ತಲೆಬಿಸಿಗಳನ್ನ ಕನಕಪುರದ ಬಂಡೆಯವ್ರು ಇಟ್ಕೊಂಡಿರೋದ್ರಿಂದ ಸ್ವಲ್ಪ ಅಭಿವೃದ್ಧಿ ಬಗ್ಗೆ ಅವ್ರ ಮಾತುಕತೆ ಇರ್ತದೆ. ನಂದೇನು ಇಲ್ವಲ್ಲಪ್ಪ, ಅದಕ್ಕೆ ನಾನು ಸುಮ್ಮನೆ ಕೂತಿದ್ದೆ. ಸರ್, ನಮ್ದು ಪ್ರಶ್ನೆ ಏನಪ್ಪಾ ಅಂದ್ರೆ, 2028ರ ಎಲೆಕ್ಷನ್ ಅಲ್ಲಿ ನೀವು ಪ್ರಚಾರದ ಅಖಾಡ ಕಿಳಿತಿದ್ದೀರಂತೆ. ನಿಮ್ದು ಏನು ಇಲ್ಲ, ನೀವು ಸುಮ್ಮನೆ ಯಾಕೆ ಸರ್ ಬರೋದು? ಕರೆಕ್ಟ್ ಸರ್. ಒಳತಿ ನೋಡು ಕಪಾಲ್ಕೆ, 2028ಕ್ಕೆ ರಾಜ್ಯಾದ್ಯಂತ ನಮ್ಮ ಕೈ ಪಕ್ಷನ ಬಲಪಡಿಸಿ ಸುಮಾರು 130 ಅಲ್ಲ 150ಕ್ಕೂ ಹೆಚ್ಚು ಸ್ಥಾನಗಳಲ್ಲಿ ಗೆಲ್ಲಿಸ್ಕೊಡ್ತೀನಿ ಅಂತ ಹೇಳಿದ್ದೀನಿ ಹೈಕಮಾಂಡ್ಗೆ. ಗೆಲ್ಲಿಸ್ಬಿಡ್ತಾರೆ, ನಿಮಗೆ ಕುರ್ಚಿ ಸಿಗಲ್ವಲ್ಲ? ಸಮ್ ಟೈಮ್ ಇಟ್ ಹ್ಯಾಪನ್. 2028 ಎಲೆಕ್ಷನಲ್ಲಿ ನಾನು ಓಡಾಟ ಮಾಡಿ ಏನಾದರೂ ನಮ್ಮ ಪಕ್ಷವನ್ನು ಪುನಃ ರಾಜ್ಯದಲ್ಲಿ ತಂದರೆ ಹೈಕಮಾಂಡ್ ಹೇಳಿದ್ರೆ ಮತ್ತೆ ನಾನೇ ಮುಖ್ಯಮಂತ್ರಿ ಆಗ್ತೀನಿ. ಬಟ್ ಈಗ 5 ಗ್ಯಾರಂಟಿಗಳು ಕೊಟ್ಟಿದ್ದೀರಾ, ಮತ್ತೆ ನೀವು CM ಆದ್ರೆ ಅದ್ರ ಮೇಲೆ ಎಕ್ಸ್ಟ್ರಾ ಗ್ಯಾರಂಟಿ ಯಾವ್ದು? ನನ್ನ CM ಮಾಡಿದ್ರೆ 5 ಅಲ್ಲ 10 ಗ್ಯಾರಂಟಿಗಳನ್ನ ಕೊಟ್ಬಿಡ್ತೀನಿ. 10 ಗ್ಯಾರಂಟಿನ ಕೊಟ್ಬಿಡಿ. ಕೊಡೋಕ್ಕಿಂತ ಮುಂಚೆನೆ ಕಂಡೀಷನ್ ಹೇಳ್ಬಿಡಿ. 3 ವರ್ಷ ಆದ್ಮೇಲೆ ಕಂಡೀಷನ್ ಕೊಡ್ಬೇಡಿ ಸರ್, ಯಾಕಂದ್ರೆ ಜನ ಆಲ್ರೆಡಿ ಅದಕ್ಕೆ ಕಮಿಟ್ ಆಗಿರ್ತಾರೆ. ಆಯ್ತಾ ಸರ್? ನೀನು ಹೇಳ್ತಾ ಇದ್ರು ನನಗೊಂಥರ ನಮ್ಮೂರು ಕುಣಿತ ಹಾಕ್ಬೇಕು ಅನಿಸ್ತದೆ. ಯಾಕೆ ಹೇಳು? 2028ರಲ್ಲಿ ಪುನಃ ನಾನೇ ಮುಖ್ಯಮಂತ್ರಿಯಾಗಿ 10 ಗ್ಯಾರಂಟಿ ಅನೌನ್ಸ್ ಮಾಡ್ತೀನಿ ಅಂದಲ್ಲ, ಇದನ್ನ ಜ್ಞಾಪಿಸ್ಕೊಂಡ್ಬಿಟ್ಟೆ ನನಗೆ ಬಹಳ ಖುಷಿ ಆಗ್ಬಿಡ್ತಾರೆ. ಒಂದು ಕುಣಿತವ ನಂದೊಂದು ಆಸೆ ಇದೆ ಸರ್. ಬರೀ ಒಂದಲ್ಲ 101 ಆಸೆ ಇದ್ರು ಹೇಳು. ಬರೀ 2028ರಲ್ಲಿ ನೀವು CM ಆದ್ರೆ ಲೇಡೀಸಿಗೆ ಮಾತ್ರ ಕೊಡೋದಲ್ಲ, ನಾವು ಜೆಂಟ್ಸಿಗೆ ಏನಾದ್ರು ಕೊಡಿ. ನೋಡಪ್ಪ, ಲಿಂಗ ಭೇದ ಇಲ್ಲ. ಜೆಂಟ್ಸು ಲೇಡೀಸು ಮತ್ತೊಬ್ರು ಎಲ್ಲರಿಗೂ ಸಿಗ್ತದೆ. ಆದ್ರೆ ನನ್ಗೊಂದು ಆಸೆ ಇದೆ ಸರ್, ಈ ಗ್ಯಾರಂಟಿ ಮಾತ್ರ ಕೊಡ್ಲೇಬೇಕು. ಏನು ಸರ್? ಎಲ್ರಿಗೂ 1.5 ಲಕ್ಷದ ಈರುಳ್ಳಿ ಫೋನ್ ಕೊಡಿಸಿ ಸರ್. ಓಹೋ, ಐ ಮೀನ್ ಕಚ್ಚಿರೋ ಆನಿಯನ್ ಫೋನ್. ಅದರಲ್ಲಿ ಏನ್ ಮಾಡಬೇಕು ಅಂತ ಇದೆಯಾ ಸರ್? ಅದರಲ್ಲಿ ಮೂಕಿ ಚಿತ್ರ ಮಾಡ್ಬೇಕು ಅನ್ಕೊಂಡಿದ್ದೀನಿ ಸರ್. ಒಳತಿ ನೋಡು ಕಪಾಲ್ಕೆ, ಜನ ನಮ್ಗೊಂದು ಸೂರು ಮಾಡಿಕೊಡಿ, ಒಂದು ಜಾಗ ಮಾಡಿಕೊಡಿ, ಒಂದು ವ್ಯವಸ್ಥೆ ಮಾಡಿಕೊಡಿ, ಉದ್ಯೋಗ ಕೊಡಿ ಅಂದ್ರೆ ಇವ ಈರುಳ್ಳಿ ಫೋನ್ ಬೇಕಂತ. ಒಳತಿ ನೋಡು ಕಪಾಲ್ಕೆ. ಹಾಗಾದ್ರೆ ನಮ್ದು ಟಗರು 2028ಕ್ಕೆ ಕುರ್ಚಿ ಮೇಲೆ ಕೂತ್ಕೊಳ್ಳುತ್ತಾ ಅಥವಾ ಕುರ್ಚಿಯಿಂದ ಕಡೆ ಕೂತ್ಕೊಳ್ಳುತ್ತಾ ಅಂತ? ಅಯ್ಯೋ, ಅದಕ್ಕೆ ಇನ್ನೂ ಟೈಮ್ ಇದೆ ಬಿಡಿ.